HbA1c ಅಂತ ಕರಿತೀವಿ. 9.8 ಇದೆ. ಏನ್ ಹಿಂಗಂದ್ರೆ HbA1c ಅಂದ್ರೆ ಏನು? 3 ತಿಂಗಳು ಬರುತ್ತೆ. ಏನದು ಹಂಗಂದ್ರೆ 9.8 ಅಂದ್ರೆ ಏನು? ಜಾಸ್ತಿ ಆಗಿದೆ ಅಂತ. ಏನ್ ಜಾಸ್ತಿ ಆಗಿದೆ? ಏನ್ ಗೊತ್ತಾ HbA1c ಅಂದ್ರೆ? ಸರ್, ಹೇಳಿ ಸರ್. 100 ml ನಾನು ರಕ್ತ ತಗೊಂಡ್ರೆ ಅದರಲ್ಲಿ 9.8 ಗ್ರಾಮ್ ಶುಗರ್ ಇದೆ ನಿಮ್ದು ಅಂತ ಅರ್ಥ. ನಾರ್ಮಲ್ ಆಗಿ 5ರಿಂದ 5.5 ಗ್ರಾಮ್ ಇರಬೇಕು. ಸೊ ನೀವು ಮನೆಯಲ್ಲಿ ಸಕ್ಕರೆ ಪಾಕ ಮಾಡ್ತೀರಾ? ಸಕ್ಕರೆ ಪಾಕ ಎಲ್ಲ ಮಾಡಲ್ವೇನ್ರಿ? ಜಾಮೂನ್ ಪಾಮೂನ್ ಮಾಡಿದಾಗ ಯಾರೋ ನೆಂಟ್ರು ಬಂದ್ರೆ ಮಾಡದೆ ಪಾಕ ಮಾಡಕ್ ಬರುತ್ತಾ ನಿಮ್ಗೆ? ಹೋಗ್ಲಿ, ಹೆಂಗ್ ಮಾಡೋದು ಪಾಕನ? ಸಕ್ಕರೆ ಸ್ವಲ್ಪ ನೀರ್ ಹಾಕಿ ಮಾಡ್ತೀವಿ. ನೀರ್ ಹಾಕ್ತೀರಿ, ಕುದಿಸ್ತಾ ಹೋಗ್ತೀರಾ, ಮಳ್ಳಸ್ತೀರಾ, ಅದಕ್ಕೆ ಸಕ್ಕರೆ ಹಾಕ್ತಾ ಹೋಗ್ತೀರಾ. ಹೌದಾ? ಎಲ್ಲಿವರೆಗೂ ಹಾಕ್ತೀರಾ? ಸ್ವಲ್ಪ ಎಲ್ಲಿವರೆಗೂ ಹಾಕ್ತೀರಿ? ಸ್ವಲ್ಪ ಹಿಂಗ್ ಹಿಡಿದು ನೋಡ್ತೀರಾ, ದಾರ ತರ ಬರುತ್ತೆ, ಸ್ವಲ್ಪ ಗಟ್ಟಿಯಾದಂಗ ಆಗತ್ತೆ, ಅಲ್ಲಿವರೆಗೂ ನೋಡ್ತೀರಾ ಅಲ್ವೇನ್ರಿ? ಸೊ ಬೇಡ 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 ಬೇಡ, ಏನು ಮಾತ್ರೆ ಬೇಡ, ಪೈನ್ ಮಾತ್ರೆಗಳು ಬೇಡ, ನೆಗ್ಲೆಕ್ಟ್ ಮಾಡಿ. ನಾಳೆ ತರ ಬರುತ್ತೆ, ಅಲ್ಲಿವರೆಗೂ ನೀವು ಬೇಯಿಸ್ತೀರಾ, ಪಾಕ ಬೇಯಿಸ್ತೀರ ಅಲ್ವೇನ್ರಿ? ನಾಳೆ ತರ ಬಂದ್ರೆ ಅಂದ್ರೆ ಏನ್ ಅರ್ಥ? ಅದು ನಾಳೆ ತರ ಬಂತು ಅಂದ್ರೆ ಏನ್ ಅರ್ಥ? ಗಟ್ಟಿಯಾಗಿದೆ ಅಂತ ಅರ್ಥ ಅಲ್ವಾ? ಗಟ್ಟಿ ಆದ್ರೆ ಏನಾಗುತ್ತೆ? ಪಾಕ ಆಗುತ್ತೆ. ನಿಮ್ಮ ಸಕ್ಕರೆ ಹೆಂಗ್ ಪಾಕ ಆಗುತ್ತಲ್ಲ, ಅದೇ ತರ ರಕ್ತ ಕೂಡ ನಿಮ್ದು ಪಾಕದ ತರ ಆಗ್ತಾ ಇದೆ ಅಂತ ಅರ್ಥ. HbA1c 9.8 ಗ್ರಾಮ್ ಬಂದಿದೆ ಅಂದ್ರೆ 100 ml ರಕ್ತದಲ್ಲಿ ಆಲ್ಮೋಸ್ಟ್ ನಿಮ್ದು 9 ಗ್ರಾಮ್ ಇಂತ ಹೆಚ್ಚಿಗೆ ಸಕ್ಕರೆ ಇದೆ ಅಂದ್ರೆ ಸಕ್ಕರೆ ಪಾಕ ಆಗ್ತಾ ಇದೆ. ಸಕ್ಕರೆ ಪಾಕ ಅಂದ್ರೆ ಏನ್ ಹೇಳಿ? ಗಟ್ಟಿ. ರಕ್ತ ಗಟ್ಟಿ ಆದ್ರೆ ಏನಾಗುತ್ತೆ? ಕಟ್ಕಣತ್ತೆ, ಎಲ್ಲ ಹೋಗಿ ಕಟ್ಕಣಲ್ವೋ? ಸಣ್ಣ ರಕ್ತನಾಳಗಳು ಇರುತ್ತೀರಿ. ನಿಮ್ ಕಿಡ್ನಿನಲ್ಲಿ ಸಣ್ಣ ರಕ್ತನಾಳಗಳು, ನಿಮ್ಮ ಹಾರ್ಟ್ ಅಲ್ಲಿ ಸಣ್ಣ ರಕ್ತನಾಳಗಳು, ಕಣ್ಣಲ್ಲಿ ಸಣ್ಣ ರಕ್ತನಾಳಗಳು, ಮೆದುಳಲ್ಲಿ ಸಣ್ಣ ರಕ್ತನಾಳಗಳು ಕಟ್ಕೊಂತ ಹೋಗುತ್ತೆ. ಕಟ್ಕೊಂಡಾಗ ಒಂದೊಂದೇ ಅಂಗಗಳು ಫೇಲ್ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ. ಅದಕ್ಕೆ ಶುಗರ್ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನೀವು HbA1c ಎಲ್ಲ 5.5 ಒಳಗಡೆ ಇಟ್ಕೊಳ್ಳಿ, 6 ಒಳಗಡೆ ಇಟ್ಕೊಳ್ಳಿ ಅನ್ನೋದು